ಜನರು ನಮ್ಮ ಬಗ್ಗೆ ಯಾವತ್ತೂ ಮಾತಾಡ್ಕೊಂಡೇ ಓಡಾಡ್ತಾ ಇರಬೇಕು. ಏನೇ ಮಾತಾಡ್ಲಿ, ಒಳ್ಳೇದ್ ಮಾತಾಡ್ಲಿ ಕೆಟ್ಟದ್ ಮಾತಾಡ್ಲಿ, ಬಟ್ ಸಮಾಜದಲ್ಲಿ ಜನರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಸಮಾಜದಲ್ಲಿ ನಮಗೆ ರೆಸ್ಪೆಕ್ಟ್ ಸಿಗುತ್ತೋ ಅಥವಾ ರೆಸ್ಪೆಕ್ಟ್ ಸಿಗಲ್ವೋ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಒಟ್ಟಲ್ಲಿ ಜನ ಮಾತಾಡ್ತಾ ಇರಬೇಕು. ಆದರೆ ಅದೇ ಜನ ನಿಮ್ಮ ಊರಲ್ಲಿ, ನಿಮ್ಮ ಮಾರ್ಕೆಟಲ್ಲಿ ನಿಮ್ಮ ಬಗ್ಗೆ ಮಾತಾಡೋದು ಬಿಟ್ಟು ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ರೆ, ಅದರಲ್ಲೂ ಒಳ್ಳೇದು ಮಾತಾಡ್ತಾ ಇದ್ರೆ ನಿಮಗಾಗುವಂತಹ ಅನುಕೂಲತೆಗಳೇನು? ವಾಟ್ ಆರ್ ದ ಅಡ್ವಾಂಟೇಜಸ್? ಜನರು ನಿಮ್ಮ ಬಿಸ್ನೆಸ್ ಬಗ್ಗೆ ಒಳ್ಳೇದನ್ನ ಮಾತಾಡುವಂಥದ್ದು, ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನ ಕೊಡುವಂಥದ್ದು ಕಸ್ಟಮರ್ ಟೆಸ್ಟಿಮೋನಿಯಲ್, ಕಸ್ಟಮರ್ ಫೀಡ್ಬ್ಯಾಕ್. ಅದರ ಬಗ್ಗೆ ಇವತ್ತು ನಾನು ಮಾತಾಡಕ್ ಬಂದಿರೋದು. ನನ್ನ ಹೆಸರು ಶಿವರಾಜ್ ಮೊಗೇರ್, ಬ್ರಿಡ್ಜಿಂಗ್ ಬರ್ಡ್ ಅನ್ನೋ ಡಿಜಿಟಲ್ ಮಾರ್ಕೆಟಿಂಗ್ ಸಂಸ್ಥೆಯ ಬಿಸ್ನೆಸ್ ಹೆಡ್. ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ನಿಮ್ಗೇನಾದ್ರೂ ಇನ್ನ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇನ್ನ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಬೇಕು, ಇನ್ಫಾರ್ಮೇಶನ್ ಬೇಕು ಅನ್ನೋದಾದ್ರೆ ನಮ್ಮ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಕೆ ಹೋಗ್ತಾ ಇರುವಂತಹ ವಿಷಯ ಕಸ್ಟಮರ್ ಟೆಸ್ಟಿಮೋನಿಯಲ್, ಕಸ್ಟಮರ್ ರಿವ್ಯೂ ಅಥವಾ ಕಸ್ಟಮರ್ ಫೀಡ್ಬ್ಯಾಕ್. ಆದಷ್ಟು ಪಾಸಿಟಿವ್ ಇದ್ದಷ್ಟು ನಮಗೆ ಒಳ್ಳೇದಾಗುವಂಥದ್ದು. ಸೊ ಹಾಗಾದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ಒಳ್ಳೇದು ಬಂದ್ರೆ ನಮಗೆ ಆಗುವಂತಹ ಪಾಸಿಟಿವ್ ಥಿಂಕಿಂಗ್ ಏನು? ಕಸ್ಟಮರ್ ಫೀಡ್ಬ್ಯಾಕ್ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಕಸ್ಟಮರ್ ಫೀಡ್ಬ್ಯಾಕ್ ಇಸ್ ನಥಿಂಗ್ ಬಟ್ ನಮ್ಮ ಕಸ್ಟಮರ್, ನಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್, ನಮ್ಮ ಪ್ರಾಡಕ್ಟ್ನ ಅಥವಾ ನಮ್ಮ ಸರ್ವಿಸಸ್ನ ಆಲ್ರೆಡಿ ಯಾರು ಯೂಸ್ ಮಾಡಿದ್ದಾರೆ, ಅದರಿಂದ ಯೂಸಸ್ ಏನಾಗಿದೆ ನಿಮ್ಮ ಕಸ್ಟಮರ್ಸ್ಗೆ, ಇಫ್ ಇಟ್ ಈಸ್ ಸಾಲ್ವಿಂಗ್ ಅ ಪರ್ಟಿಕ್ಯುಲರ್ ಪ್ರಾಬ್ಲಮ್. ನಿಮ್ಗೆ ಯಾವುದೇ ಒಂದು ಪ್ರಾಡಕ್ಟ್ ಆಗಿರಲಿ, ಇಟ್ ಈಸ್ ಸಾಲ್ವಿಂಗ್ ಅ ಪ್ರಾಬ್ಲಮ್ ಅಲ್ವಾ? ಅದೊಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಅಥವಾ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ನ ಫುಲ್ಫಿಲ್ ಮಾಡ್ತಾ ಇದೆ. ಅದಕ್ಕೆ ಅದೊಂದು ಪ್ರಾಡಕ್ಟ್ ಆಗಿರೋದು, ಅದೊಂದು ಬಿಸ್ನೆಸ್ ಆಗಿರೋದು. ಆದರೆ ಆ ಪ್ರಾಡಕ್ಟ್ ಅನ್ನ, ಸರ್ವಿಸಸ್ ಅನ್ನ ಯೂಸ್ ಮಾಡಿರೋ ಕಸ್ಟಮರ್ಸ್ ಅದ್ರ ಬಗ್ಗೆ ಮಾತಾಡ್ತಾರೆ, ಅದ್ರ ಬಗ್ಗೆ ಬರೀತಾರೆ. ಓಕೆ, ನಮ್ದೊಂದು ಪ್ರಾಡಕ್ಟ್ ಇಷ್ಟ ಆಗಿದೆ. ಫಾರ್ ಎಕ್ಸಾಂಪಲ್ ಏನೇ ಸೇಲ್ ಮಾಡಿರ್ಬೋದು, ಇದಕ್ಕೆ ಒಂದು ಸ್ಪೆಕ್ಟಾಕಲ್ ಸೇಲ್ ಮಾಡಿದ್ರು ಕೂಡ ಒಂದು ಕಸ್ಟಮರ್, ನಾನೊಬ್ಬ ಕಸ್ಟಮರ್, ನಾನು ಸ್ಪೆಕ್ಸ್ನ ಪರ್ಚೇಸ್ ಮಾಡಿದ್ದೀನಿ, ಇದನ್ನ ಯೂಸ್ ಮಾಡಿ ಆದ ತಕ್ಷಣ ನನಗೆ ಇದರ ಯೂಸೇಜ್ ಇಂದ ನನಗೆ ತುಂಬಾ ಅಡ್ವಾಂಟೇಜ್ ಆಯ್ತು, ಯೂಸಸ್ ಆಯ್ತು ಅಂತ ಬಂದಾಗ ಈ ಬಿಸ್ನೆಸ್ಗೆ ನಾನು ಫೀಡ್ಬ್ಯಾಕ್ ಬರೀಬಹುದು. ಓಕೆ, ನಾನು ನಿಮ್ಮ ಶಾಪಿಂದ ಪರ್ಚೇಸ್ ಮಾಡಿದ್ದೆ, ವರ್ತ್ ಇತ್ತು, ಲೆನ್ಸಸ್ ಚೆನ್ನಾಗಿದೆ, ಫ್ರೇಮ್ಸ್ ಚೆನ್ನಾಗಿದೆ, ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ ಓಕೆ ವರ್ತ್ ಇತ್ತು, ಇದೆಲ್ಲ ಪಾಸಿಟಿವ್ ಫೀಡ್ಬ್ಯಾಕ್ ಕೊಟ್ಟಾಗ ಆ ಒಂದು ಕಂಪ್ನಿ ಏನಿದೆ, ಆ ಕಂಪ್ನಿಗೆ, ಯಾವ್ದೋ ಕಂಪ್ನಿ ಆಗಿರ್ಬೋದು, ಆಪ್ಟಿಕಲ್ಸ್ ಕಂಪ್ನಿ, ಆ ಕಂಪ್ನಿಗೆ ಸಿಗುವಂಥದ್ದು ಒಂದು ಪಾಸಿಟಿವ್ ಫೀಡ್ಬ್ಯಾಕ್. ಅದೇ ಪಾಸಿಟಿವ್ ಫೀಡ್ಬ್ಯಾಕ್ ಇಟ್ಕೊಂಡು ದೇ ವಿಲ್ ಅಟ್ರಾಕ್ಟ್ ಮೋರ್ ಕಸ್ಟಮರ್ಸ್. ನಂತರನೇ ಒಂದು 10, 20, 50, 100 ಕಸ್ಟಮರ್ಸ್ನ ಯೂಸ್ ಮಾಡಿ ಅವ್ರ ಜೊತೆ ಪಾಸಿಟಿವ್ ಫೀಡ್ಬ್ಯಾಕ್ನ ತಗೊಂಡು ಅದನ್ನ ಮಾರ್ಕೆಟಿಂಗ್ ಮಾಡೋದ್ರಿಂದ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇಂದ ಸೇಲ್ಸ್ ಜನರೇಟ್ ಆಗಿರುವಂಥದ್ದು. ಟೇಕ್ ಎನ್ ಎಕ್ಸಾಂಪಲ್, ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಿಮಗೆ ಬಿಸ್ನೆಸ್ ತಂದು ಕೊಡುವಂಥದ್ದು, ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ನಿಮಗೆ ಸೇಲ್ಸ್ ಮಾಡಿ ಕೊಡುವಂಥದ್ದು. ಏನು ಬೇಡ, ನಾವೇ ಜನರಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಜನರು ನಮಗೆ ಕೇಳೋದು, ಸರ್ ನೀವು ಎಷ್ಟು ಜನರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಟ್ಟಿದ್ದೀರಾ, ಕ್ಯಾನ್ ಯು ಗಿವ್ ಮಿ ಎನ್ ಎಕ್ಸಾಂಪಲ್? ನಿಮಗೂ ಕೇಳಿರ್ತಾರೆ. ನೀವು ಯಾವುದೇ ಬಿಸ್ನೆಸ್ ಅಲ್ಲಿರಿ, ಪೀಪಲ್ ಟೇಕ್ ಎಕ್ಸಾಂಪಲ್ಸ್. ನೀವು ಎಕ್ಸಾಂಪಲ್ ಕೊಟ್ಟಷ್ಟು ನಿಮ್ಮ ಕಸ್ಟಮರ್ಸ್ಗೆ ಹೆಲ್ಪ್ ಆಗುವಂಥದ್ದು. ಹಾಗಾಗಿ ಇವತ್ತೇ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡುವಂಥದ್ದು, ಯಾರೆಲ್ಲ ನಿಮ್ಮ ಬಿಸ್ನೆಸ್ಗೆ ಡಿಜಿಟಲ್ ಮಾರ್ಕೆಟಿಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ಕಸ್ಟಮರ್ಸ್ ಫೀಡ್ಬ್ಯಾಕ್ನ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮ್ಮ ಕಸ್ಟಮರ್ಸ್ ರಿವ್ಯೂನ ಕಲೆಕ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅಫ್ಕೋರ್ಸ್ ನಿಮಗೊಂದು 100 ಕ್ಲೈಂಟ್ಸ್ ಇದ್ರೆ, 100 ಕಸ್ಟಮರ್ಸ್ ಇದ್ರೆ, 50 ಕಸ್ಟಮರ್ಸ್ ನಿಮ್ಮ ಹತ್ರ ರೆಗ್ಯುಲರ್ಲಿ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಅಂದ್ರೆ ದಟ್ ಇಸ್ ಯುವರ್ ಮಿಸ್ಟೇಕ್. ಏನಕ್ಕಂದ್ರೆ ನೀವು ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ನಿಮ್ಮ ಬಿಸ್ನೆಸ್ ಗ್ರಾಫ್ ಆಟೋಮ್ಯಾಟಿಕಲಿ ಇನ್ಕ್ರೀಸ್ ಆಗುತ್ತೆ. ಬಟ್ ಕಸ್ಟಮರ್ ಫೀಡ್ಬ್ಯಾಕ್ ಡಿಜಿಟಲಿ ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋಂಗಿದ್ರೆ, ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಹತ್ರ ನೀವು ಫೀಡ್ಬ್ಯಾಕ್ ಅನ್ನೋದನ್ನ ಯಾವ್ದ್ರಲ್ಲಿ ಬೇಕಾದ್ರೂ ತಗೋಬಹುದು. ಒಂದು ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಕಸ್ಟಮರ್ಸ್ ರಿವ್ಯೂ ಆಪ್ಷನ್ ಅಲ್ಲಿ ರಿವ್ಯೂ ತಗೋಬಹುದು, ಫೇಸ್ಬುಕ್ ರಿವ್ಯೂ ಆಪ್ಷನ್ ಅಲ್ಲಿ ತಗೋಬಹುದು, ಅಥವಾ ನಿಮ್ಮ ವೆಬ್ಸೈಟ್ ಅಲ್ಲಿ ಕಸ್ಟಮರ್ಸ್ ಕಡೆಯಿಂದ ರಿವ್ಯೂಸ್ ಬರೆಸಬಹುದು. ದ ಬೆಸ್ಟ್ ವೇ ಇಸ್ ವಿಡಿಯೋ ಟೆಸ್ಟಿಮೋನಿಯಲ್. ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಕಡೆಯಿಂದ ವಿಡಿಯೋ ಮೂಲಕ ಒಂದು ಟೆಸ್ಟಿಮೋನಿಯಲ್ ನ ಬರೆದು ನಿಮ್ಮ ಕಸ್ಟಮರ್ಸ್ ನಿಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿಬಿಟ್ಟು, ರೀಸೆಂಟ್ ಆಗಿ ಒಂದು ಆಯುರ್ವೇದಿಕ್ ಪ್ರಾಡಕ್ಟ್ಗೆ ಮಾಡಿಸಿರೋದು ಇದನ್ನೇ. ಏನು ಅಂದ್ರೆ, ಅವರ ಆಯುರ್ವೇದಿಕ್ ಪ್ರಾಡಕ್ಟ್ ಯೂಸ್ ಮಾಡಿರೋ ಕಸ್ಟಮರ್ಸ್ ಆ ಪ್ರಾಡಕ್ಟ್ ನ ಬಗ್ಗೆ 4-5 ಸೆಂಟೆನ್ಸ್ಗಳ ಮೂಲಕ ಚೆನ್ನಾಗಿ ಮಾತಾಡಿ, ಆ ವಿಡಿಯೋನ ನಾವು ಚೆನ್ನಾಗಿ ಎಡಿಟ್ ಮಾಡಿ ವಿ ಹ್ಯಾವ್ ಪ್ರಮೋಟೆಡ್, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಮೋಟ್ ಮಾಡಿರೋದ್ರಿಂದ ಬೇರೆ ಕಸ್ಟಮರ್ಸ್ ಇಂಟ್ರೆಸ್ಟ್ ಯಾರಿದ್ದಾರೆ ಅವರು ಕಂಪನೀಸ್ಗಳನ್ನ ಇಮಿಡಿಯೇಟ್ ಆಗಿ ಕಾಂಟ್ಯಾಕ್ಟ್ ಮಾಡುವಂಥದ್ದು. ದಿಸ್ ಇಸ್ ದ ಬ್ಯೂಟಿ ಆಫ್ ಕಸ್ಟಮರ್ಸ್ ರಿವ್ಯೂ. ಏನಕ್ಕೆ ಅಂದ್ರೆ, ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸು ಹೊಸ ಕಸ್ಟಮರ್ಸ್ ಗಳಿಗೆ ಧೈರ್ಯ ತುಂಬುವಂಥದ್ದು ನಿಮ್ಮ ಪ್ರಾಡಕ್ಟ್ ಮೇಲೆ. ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಕಾನ್ಸೆಪ್ಟ್. ದ ಬ್ಯೂಟಿ ಆಫ್ ಕಸ್ಟಮರ್ ರಿವ್ಯೂ.
ಎಕ್ಸಿಸ್ಟಿಂಗ್ ಕಸ್ಟಮರ್ಸು ನಿಮ್ಮ ಬಿಸ್ನೆಸ್ ಬಗ್ಗೆ ಚೆನ್ನಾಗಿ ಮಾತಾಡಿ ಹೊಸ ಕಸ್ಟಮರ್ಸಿಗೆ ಸ್ಫೂರ್ತಿ ತುಂಬುವಂಥದ್ದು, ಆ ಎನರ್ಜಿನ ಪಾಸ್ ಮಾಡುವಂಥದ್ದು. ಸೇಲ್ ಅಂದ್ರೆ ಏನು? ಸೇಲ್ ಇಸ್ ನಥಿಂಗ್ ಬಟ್ ಪಾಸಿಂಗ್ ಯುವರ್ ಎನರ್ಜಿ, ಪಾಸಿಂಗ್ ಯುವರ್ ಎಂಥೂಸಿಯಾಸಮ್ ಅಬೌಟ್ ಯುವರ್ ಪ್ರಾಡಕ್ಟ್. ಆ ಪ್ರಾಡಕ್ಟ್ ಮೇಲೆ ನಿಮಗಿರುವಂತಹ ಎನರ್ಜಿಯನ್ನ ಪಾಸ್ ಮಾಡುವಂಥದ್ದು ಇನ್ನೊಬ್ಬರಿಗೆ. ಅಂಡ್ ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ ಹೊಸ ಕಸ್ಟಮರ್ಸ್ಗೆ ಇದೇ ಎನರ್ಜಿನ ಪಾಸ್ ಮಾಡೋದ್ರಿಂದ ನಿಮ್ಮ ಇಂಟರ್ಫಿಯರೆನ್ಸ್ ಇಲ್ಲದೆ ನಿಮ್ಮ ಪ್ರಾಡಕ್ಟ್ಗೆ ಸೇಲ್ ಆಗುವಂಥದ್ದು. ಸೊ ದಟ್ ಈಸ್ ದ ಕಾನ್ಸೆಪ್ಟ್. ಹಾಗಾದ್ರೆ ಹೇಗೆ ಮಾಡ್ತೀರಾ? ಸಿಂಪಲ್, ಸರ್ಟನ್ ಎಕ್ಸಾಂಪಲ್ಸ್ ಕೊಡ್ತೀನಿ, ಟಿಪ್ಸ್ ಕೊಡ್ತೀನಿ, ಮಾಡೋದಕ್ಕೆ ಪ್ರಾರಂಭ ಮಾಡಿ. ಒಂದು, ಗೂಗಲ್ ಮೈ ಬಿಸ್ನೆಸ್ ಅಲ್ಲಿ ಲಿಂಕ್ನ ಕಾಪಿ ಮಾಡಿಬಿಟ್ಟು ನಿಮ್ಮ ಎಲ್ಲ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ಸೆಕೆಂಡ್, ಸೇಮ್ ವಿತ್ ದ ಫೇಸ್ಬುಕ್ ಅಲ್ಲಿ ರಿವ್ಯೂ ಆಪ್ಷನ್ ಇದೆ, ಲಿಂಕ್ನ ತಗೊಂಡ್ಬಿಟ್ಟು ಕಳಿಸ್ಬೋದು ನಿಮ್ಮ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ಗೆ. ಇಲ್ಲ ನೀವು ಕಾಲ್ ಮಾಡಿ, ರೆಗ್ಯುಲರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದರೆ ಅವರಿಗೆ ಕಾಲ್ ಮಾಡಿ, ಸರ್ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ್ದೀರಾ, ನಿಮ್ಮ ಇನ್ ಕೇಸ್ ನಿಮಗೆ ಕಾನ್ಫಿಡೆನ್ಸ್ ಇದೆ, ಪಾಸಿಟಿವ್ ಫೀಡ್ಬ್ಯಾಕ್ ಬರುತ್ತೆ ಅನ್ನಂಗಿದ್ರೆ ಅಫ್ಕೋರ್ಸ್ ನಿಮ್ಮ ಪ್ರಾಡಕ್ಟ್ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇರಲೇಬೇಕು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದು ವಿಡಿಯೋ ಟೆಸ್ಟಿಮೋನಿಯಲ್ ಅಟ್ಲೀಸ್ಟ್ ಫಾರ್ 1 minute, 1.5 minutes or 2 minutes ವಿಡಿಯೋ ಮಾಡಿ ಕಳಿಸಿ ಸರ್ ಅಂತ ವಿಡಿಯೋ ಟೆಸ್ಟಿಮೋನಿಯಲ್ಸ್ ಇಸ್ಕೊಳ್ಳೋದು. ಆ್ಯಂಡ್ ಬಂದಿರೋ ಟೆಸ್ಟಿಮೋನಿಯಲ್ಸ್ಗಳನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಪೋಸ್ಟ್ ಮಾಡುವಂಥದ್ದು, ಪಿಕ್ಚರ್ಸ್ ಹಾಕುವಂಥದ್ದು, ವಿಡಿಯೋಸ್ ಹಾಕುವಂಥದ್ದು, ಎಲ್ಲ ಸೋಷಿಯಲ್ ಮೀಡಿಯಾ. ನೀವು ಈಗಾಗಲೇ ಡಿಜಿಟಲ್ ಮಾರ್ಕೆಟಿಂಗ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ, ನಮ್ಮ ಕಡೆಯಿಂದ ಆಲ್ರೆಡಿ ನಿಮಗೆ ಸರ್ವಿಸಸ್ ಬರ್ತಾ ಇಲ್ಲ ಅಂದರೆ ಕೂಡಲೇ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಿಮ್ಮ ಬಿಸ್ನೆಸ್ಗೆ ಸೂಟ್ ಆಗುವಂತಹ ಡಿಜಿಟಲ್ ಮಾರ್ಕೆಟಿಂಗ್ ಮೆಥಡ್ಸ್ನ ನಾವು ಸಜೆಸ್ಟ್ ಮಾಡ್ತೀವಿ ಆ್ಯಂಡ್ ನಾವೇ ಸರ್ವಿಸ್ ಪ್ರೊವೈಡ್ ಮಾಡ್ತೀವಿ ಕೂಡ. ಸೊ ವಿಡಿಯೋಸ್ನ ಮತ್ತು ರಿವ್ಯೂಸ್ನ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ವಾಟೆವರ್, ವಾಟ್ಸಪ್ ಸ್ಟೇಟಸ್ ಆಗಿರ್ಬೋದು, ಎಲ್ಲ ಪ್ಲಾಟ್ಫಾರ್ಮ್ಗಳಲ್ಲಿ ಅದನ್ನು ಪ್ರಮೋಟ್ ಮಾಡಿ. 1 ರಿವ್ಯೂ ಇಂಟು 10 ರಿವ್ಯೂಸ್ ಇಂಟು 100 ರಿವ್ಯೂಸ್ ಇಂಟು 1000 ರಿವ್ಯೂಸ್ ಮಲ್ಟಿಪ್ಲೈ ಆಗುತ್ತೆ. ಹಾಗೂ ನಿಮ್ಮ ಸೇಲ್ಸ್ ಕೂಡ ಮಲ್ಟಿಪ್ಲೈ ಆಗುವಂಥದ್ದು ಕಸ್ಟಮರ್ ರಿವ್ಯೂನ ಒಂದು ಪರ್ಟಿಕ್ಯುಲರ್ ಪವರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಹೊರಡ್ತಾ ಇರುವಂಥದ್ದು, ನಿಮ್ಮ ಆಫೀಸ್ ಇರ್ಬೋದು, ಶೋರೂಮ್ಸ್ ಇರ್ಬೋದು, ಶಾಪ್ಸ್ ಇರ್ಬೋದು, ಅಥವಾ ಯಾವ್ದಾದ್ರು ಎಕ್ಸಿಬಿಷನ್ ಸೆಂಟರ್ಸ್ ಇರ್ಬೋದು, ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ಸ್ ಇರ್ಬೋದು, ಎಲ್ಲ ಕಡೆ ನಿಮ್ಮ ಕಸ್ಟಮರ್ಸ್ ಬಂದು ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ, ಅದನ್ನು ನೋಡಿ, ಡೆಮೋ ಚೆಕ್ ಮಾಡಿ, ಅಥವಾ ನಿಮ್ಮ ಸರ್ವಿಸಸ್ನ ಅವೈಲ್ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಕಾಣಿಸೋ ಥರ ಒಂದು ರಿವ್ಯೂ QR ಕೋಡ್ನ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ ಅಂತ ನಾನು ಇದನ್ನು ಕರಿತೀನಿ, ಕಾಣಿಸ್ತಾ ಇರತ್ತೆ ನಿಮಗೆ ಸ್ಕ್ರೀನಲ್ಲಿ. ಡಿಜಿಟಲ್ ವಿಸಿಟಿಂಗ್ ಕಾರ್ಡಲ್ಲಿ ನಿಮ್ಮ ಬಿಸ್ನೆಸ್ ಇನ್ಫಾರ್ಮೇಷನ್ ಎಲ್ಲ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ಕಂಪ್ನಿ ನೇಮ್ ಇರುತ್ತೆ, ಬಿಸ್ನೆಸ್ ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, ಎವ್ರಿಥಿಂಗ್ ಇಸ್ ಫೈನ್. ಬಟ್ ಸೈಡಲ್ಲಿ ಒಂದು QR ಕೋಡ್ ಕಾಣಿಸ್ತಿದ್ಯಾ? ದಟ್ ಈಸ್ ನಥಿಂಗ್ ಬಟ್ ಆ QR ಕೋಡ್ಗೆ ಸ್ಕ್ಯಾನ್ ಮಾಡಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಗೂಗಲ್ ರಿವ್ಯೂ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅವರು ನಿಮ್ಮ ಪ್ರಾಡಕ್ಟ್ ಯೂಸೇಜ್ನ ಬಗ್ಗೆ ರಿವ್ಯೂಸ್ನ ಬರೀತಾರೆ. ನೀವು ಡಿಜಿಟಲ್ ಮಾರ್ಕೆಟಿಂಗ್ನ ಅಡಾಪ್ಟ್ ಮಾಡಿದ ತಕ್ಷಣ ಎಲ್ಲ ಆಪ್ಷನ್ಸ್ನ ಯೂಸ್ ಮಾಡೋದಕ್ಕೆ ಪ್ರಾರಂಭ ಮಾಡಬೇಕು. ಅವಾಗ ಏನಾಗುತ್ತೆ, ಜನರಿಗೆ ಸಿಸ್ಟಮ್ ಅನ್ನೋದು ಏನು ಯೂಸ್ ಮಾಡಿದಿರಲ್ವ ಅದು ಇಷ್ಟ ಆಗುತ್ತೆ. ಡಿಜಿಟಲ್ ಸಿಸ್ಟಮ್ ಮೊಬೈಲಲ್ಲೇ ಎಲ್ಲ ಕಾಣಿಸ್ತಾ ಇದೆ. ನಿಮ್ಮ ಹತ್ರ ಹೋಟೆಲ್ ಇದೆಯಾ, ರೆಸ್ಟೋರೆಂಟ್ಸ್ ಇದೆಯಾ, ಜ್ಯುವೆಲ್ರಿ ಇದೆಯಾ, ಅಥವಾ ಟೆಕ್ಸ್ಟೈಲ್ ಇದೆಯಾ, ಯಾವುದೇ ಬಿಸ್ನೆಸ್ ಆಗಿರ್ಬೋದು, ಇಟ್ಸ್ ಓಪನ್ ಫಾರ್ ಎನಿ ಬಿಸ್ನೆಸ್, ಎನಿ ಕೈಂಡ್ ಆಫ್ ಬಿಸ್ನೆಸ್. ರೆಸಾರ್ಟ್ಸ್ ಇದೆಯಾ, ಎನಿ ಬಿಸ್ನೆಸ್. ಆ ರಿಸೆಪ್ಷನ್ ಹತ್ರ ಅಥವಾ ನೀವು ಕಸ್ಟಮರ್ ಜೊತೆ ಎಲ್ಲಿ ಇಂಟ್ರಾಕ್ಟ್ ಮಾಡ್ತೀರಾ ನಿಮ್ಮ ಕ್ಲೈಂಟ್ ಜೊತೆ, ಆ ಪ್ಲೇಸಲ್ಲಿ ಒಂದು ರಿವ್ಯೂ QR ಕೋಡ್ನ ಅಂಟಿಸ್ಬಿಡಿ, ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ಸ್ನ. ಸೊ ನಿಮ್ಮ ಜೊತೆ ಈ ಡಿಸ್ಕಷನ್ ಆದಮೇಲೆ, ನಿಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿ ಆದಮೇಲೆ ರಿಕ್ವೆಸ್ಟ್ ಮಾಡಿ, ಕ್ಯಾನ್ ಯು ಪುಟ್ ಆನ್ ಅ ರಿವ್ಯೂ, ಸಣ್ಣ ರಿವ್ಯೂ ಕೊಡ್ಬೋದು ನಮ್ಮ ಡಿಸ್ಕಷನ್ ಮೇಲೆ, ಪ್ರಾಡಕ್ಟ್ ಮೇಲೆ. ಖುಷಿಯಿಂದ ಕೊಡ್ತಾರೆ. ಇಫ್ ದೇ ಆರ್ ಹ್ಯಾಪಿ ವಿತ್ ಯುವರ್ ಸರ್ವಿಸ್ ಅಲ್ಲ, ಇಫ್ ದೇ ಆರ್ ಹ್ಯಾಪಿ ವಿತ್ ಯುವರ್ ಪ್ರಾಡಕ್ಟ್, ತುಂಬಾ ಖುಷಿಯಿಂದ ರಿವ್ಯೂಸ್ ಬರೀತಾರೆ. ಆ್ಯಂಡ್ ಆ ರಿವ್ಯೂಸ್ನೇ ಎಲ್ಲ ಪ್ಲಾಟ್ಫಾರ್ಮಲ್ಲಿ ಪ್ರಮೋಟ್ ಮಾಡುವಂಥದ್ದು. ಒಬ್ರು ನಿಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಿದ್ರೆ ಅದನ್ನು 1000 ಜನಕ್ಕೆ ತೋರಿಸಿ, ಪ್ರಮೋಟ್ ಮಾಡಿ, ಅಡ್ವರ್ಟೈಸ್ಮೆಂಟ್ ಮಾಡಿ, ಪೇಯ್ಡ್ ಅಡ್ವರ್ಸ್, ಗೂಗಲ್ ಆಡ್ಸ್, ಮೆಟಾ ಆಡ್ಸ್ನ ರನ್ ಮಾಡಿ. 1000, 10,000, ಲಕ್ಷಾಂತರ ಜನರಿಗೆ ರೀಚ್ ಆದಾಗ ನಿಮ್ಮ ಊರೇನಕ್ಕೆ, ನಿಮ್ಮ ರಾಜ್ಯ ಏನಕ್ಕೆ, ನಿಮ್ಮ ದೇಶದಿಂದನೂ ವಿದೇಶದಿಂದನೂ ಆರ್ಡರ್ಸ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ನ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇನ್ನೂ ಡೌಟ್ಸ್ ಇದೆ, ಕಮೆಂಟ್ ಸೆಕ್ಷನ್ ಓಪನ್ ಇದೆ, ನಿಮ್ಮ ನಂಬರ್, ನೇಮ್ನ ಮೆನ್ಷನ್ ಮಾಡಿ, ಟೀಮ್ ಕಡೆಯಿಂದ ಕಾಲ್ ಬರುತ್ತೆ, ಕ್ಲಾರಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಯಾರಿಗಾದರೂ ಡಿಜಿಟಲ್ ವಿಸಿಟಿಂಗ್ ಕಾರ್ಡ್ಸ್ ಬೇಕು ಅನ್ನಂಗಿದ್ರೆ ಕಮೆಂಟ್ ಮಾಡಿ,
ಖಂಡಿತ ನಮ್ಮ ಟೀಮ್ ಕಡೆಯಿಂದ ನಾನೇ ಮಾಡ್ಬೋದು ಕಾಲ್, ಅಥವಾ ನಮ್ಮ ಟೀಮ್ ಕಡೆಯಿಂದ ಕಾಲ್ ಬರುತ್ತೆ. ನೀವು ಯಾರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇದ್ರೆ ಅವರೇ ಕಾಲ್ ಮಾಡ್ತಾರೆ, ಇನ್ಫಾರ್ಮೇಶನ್ ಕೊಡ್ತಾರೆ. ಸೊ ಡಿಜಿಟಲ್ ಆಪ್ಷನ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವೈಂಡ್ ಅಪ್ ದ ಸೆಷನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.